ಹೆಚ್ಚಿನ ಮಿಡಲ್ ಕ್ಲಾಸ್ ಜನ ತಮ್ಮ ಕೈಯಲ್ಲಿರೋ ಹಣನ ತೆಗೆದುಕೊಂಡೋಗಿ ಬ್ಯಾಂಕ್ನಲ್ಲಿಯೇ ಇಡೋದು. ಮುಗಿಯಿತು. 1 ವರ್ಷ ಆದ್ರೂ ಆಯ್ತು, 2 ವರ್ಷ ಆದ್ರೂ ಆಯ್ತು, ಇಟ್ಟಿರೋ ಹಣ ಯಾವುದೇ ಉಪಯೋಗಕ್ಕೆ ಬಾರದೆ ಹಾಗೇ ಇರತ್ತೆ. ಹಾಗೆಯೇ ಬ್ಯಾಂಕ್ನಲ್ಲಿ ಭದ್ರವಾಗಿಯೇ ಉಳಿದಿದೆ ಅಂತ ನೀವು ಅನ್ಕೊಂಡಿರ್ತೀರ. ಆದ್ರೆ ನೀವು ಈ ಸತ್ಯನ ತಿಳ್ಕೊಂಡ್ರೆ ಖಂಡಿತ ಇನ್ನು ಮುಂದೆ ನೀವು ಹಣನ ಬ್ಯಾಂಕ್ನಲ್ಲಿ ಇಡೋದಕ್ಕೆ ಹೋಗೋದೇ ಇಲ್ಲ. ಬಹುಶಃ ಭಾರತದ ಯಾವುದೇ ಬ್ಯಾಂಕುಗಳು ನಿಮಗೆ ಈ ಸತ್ಯ ಎಂದಿಗೂ ತಿಳಿಯಲೇಬಾರದು ಅಂತಾನೆ ಅನ್ಕೊಂಡಿರ್ತವೆ. ಒಂದೋ ನೀವು ಬ್ಯಾಂಕ್ನಲ್ಲಿ ಹಣ ಇಡ್ತೀರಾ, ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ಮುಂದುವರಿದು ಮನೇನ ಪರ್ಚೇಸ್ ಮಾಡ್ತೀರಾ, ಮತ್ತೆ EMI ಅದು ಇದು ಅಂತಾನೆ ಒದ್ದಾಡ್ತಿರ್ತೀರಾ. ಯಾಕಂದ್ರೆ ಮನೆಯಲ್ಲಿ ಹಣನ ಇಟ್ರೆ ಅದು ಎಂದಿಗೂ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನಿಮ್ಮಲ್ಲಿರೋ ಹಣನ ಏನ್ ಮಾಡ್ಬೇಕು? ಈಗ ಎಲ್ಲಿ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಅದೇ ಹಣನ ಮುಂದೆ ಭವಿಷ್ಯದಲ್ಲಿ ಏರಿಕೆಯತ್ತ ಮುಖ ಮಾಡಿ ಮುಂದುವರಿಯುವ ಆಸ್ತಿಗಳಲ್ಲಿಯೇ ಇನ್ವೆಸ್ಟ್ ಮಾಡಿ ನೀವು ಶ್ರೀಮಂತರಾಗಬೇಕು. ನಿಮ್ಮ ಕುಟುಂಬನೂ ಶ್ರೀಮಂತರಾಗಬೇಕು. ಸ್ಟಾರ್ಟ್ ಯುವರ್ ಓನ್ ಬಿಸ್ನೆಸ್. ಹಣನ ಬ್ಯಾಂಕಿನಲ್ಲಿಡುವುದಕ್ಕಿಂತ ಯಾವುದಾದ್ರೂ ಸಣ್ಣ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ. ಜನರಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ಗಳೇ ಮಾಡಬೇಕು ಅಂತಾನೆ ಆಸೆ ಇರೋದು. ಸಣ್ಣ ಸಣ್ಣ ಬಿಸ್ನೆಸ್ಗಳು ಕಾಣಿಸೋದೇ ಇಲ್ಲ, ನಾಚಿಕೆ ಆಗತ್ತೆ. ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ. ಇದೇ ಹಣನ ನೀವು ಹಾಗೂ ನಿಮ್ಮ ಕುಟುಂಬದವರು ಸೇರಿ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿ. ಸ್ಟಾರ್ಟ್ ಮಲ್ಟಿಪಲ್ ಬಿಸ್ನೆಸಸ್ ಯೂಸಿಂಗ್ ದ್ಯಾಟ್ ಸೇಮ್ ಅಮೌಂಟ್ ಆಫ್ ಮನಿ. ಇನ್ಕಮ್ ಬರ್ತಾ ಇರುತ್ತೆ, ಟ್ಯಾಕ್ಸ್ ಉಳಿಸಬಹುದು, ಮುಖ್ಯವಾಗಿ ನಿಮಗೆ ಬಿಸ್ನೆಸ್ ನಾಲೆಜ್ ಕೂಡ ಸಿಗತ್ತೆ. ರಿಯಲ್ ಎಸ್ಟೇಟ್. ಒಂದು ರಿಪೋರ್ಟ್ನ ಪ್ರಕಾರ ಎವರೇಜ್ ಇಂಡಿಯನ್ಸ್ನ ಅಸೆಟ್ಸ್ ರಿಯಲ್ ಎಸ್ಟೇಟೇ ಆಗಿರುತ್ತೆ. ರೇರಾ ಇದರ ಇಂಪ್ಲಿಮೆಂಟ್ ಆದ ಮತ್ತೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ. ಇದರ ಪ್ರಕಾರ ಯಾರು ಬಿಲ್ಡರ್ಸ್ನಿಂದ ಜಾಗ ಖರೀದಿಸುತ್ತಾರೋ ಅವರಿಗೆ ಫುಲ್ ಪ್ರೊಟೆಕ್ಷನ್ ಸಿಗತ್ತೆ. ಹಾಗೆಯೇ ಏನೆಲ್ಲ ಪ್ರಾಮಿಸ್ ಬಿಲ್ಡರ್ ಮಾಡಿರ್ತಾನೋ ಅದು ಕೂಡ ಪರ್ಚೇಸ್ ಮಾಡಿರೋವನಿಗೆ ಸಿಗತ್ತೆ. ಹೋಮ್ ಲೋನ್ನ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗಿದೆ. ಬ್ಯಾಂಕ್ನ SB ಅಕೌಂಟ್ನ ಬಡ್ಡಿ ದರವೂ ಕೂಡ ಕಡಿಮೆ ಆಗಿದೆ. ಸೊ ನ್ಯಾಚುರಲಿ ಜನ ರಿಯಲ್ ಎಸ್ಟೇಟ್ನ ಕಡೆಗೆ ಮುಖ ಮಾಡ್ತಿದ್ದಾರೆ. ಅನೇಕ ಫಾರಿನ್ ಕಂಪನಿಗಳು ಭಾರತದಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ಮುಂದೆ ರಿಯಲ್ ಎಸ್ಟೇಟ್ಗೆ ಒಳ್ಳೆ ಭವಿಷ್ಯವಿದೆ. ಸ್ಟಾಕ್ಸ್. ಒಳ್ಳೆಯ ಕಂಪನಿಯನ್ನು ನೋಡಿ ಇನ್ವೆಸ್ಟ್ ಮಾಡಿ. ಶೇರ್ಸ್ ಅನ್ನ ಖರೀದಿಸಿ. ಆಗ 2 ಲಾಭ ನಿಮಗೆ ದೊರೆಯುತ್ತದೆ. ಒಂದು ಕ್ಯಾಪಿಟಲ್ ಅಪ್ರಿಸಿಯೇಷನ್. 100 ರೂಪಾಯಿ ಶೇರ್ನ ನೀವು ಪರ್ಚೇಸ್ ಮಾಡಿದ್ರೆ 6 ತಿಂಗಳ ನಂತರ ಅದು 130 ರೂಪಾಯಿ ಆದ್ರೆ ನಿಮಗೆ 30 ರೂಪಾಯಿ ಲಾಭ ಸಿಗುತ್ತೆ. ಈ 30 ರೂಪಾಯಿನೇ ಕ್ಯಾಪಿಟಲ್ ಅಪ್ರಿಸಿಯೇಷನ್. 2 ಡಿವಿಡೆಂಟ್ ಇನ್ಕಮ್. ನೀವು ಶೇರ್ ಪರ್ಚೇಸ್ ಮಾಡಿರೋ ಕಂಪನಿ ಪ್ರಾಫಿಟ್ ಆದ್ರೆ ಡಿವಿಡೆಂಟ್ ಅಂತ ಒಂದಷ್ಟು ಹಣ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಬೀಳತ್ತೆ. ಈಸಿಯೆಸ್ಟ್ ವೇ ಆಫ್ ಇನ್ಕ್ರೀಸಿಂಗ್ ಯುವರ್ ವೆಲ್ತ್. ನೆಕ್ಸ್ಟ್, ಮ್ಯೂಚುವಲ್ ಫಂಡ್. ಇಲ್ಲಿ ನೀವು ಪೋರ್ಟ್ಫೋಲಿಯೋ ಸ್ಟಾಕ್ಸ್, ಬಾಂಡ್ಸ್ ಇವುಗಳ ಮೇಲೆ ಇನ್ವೆಸ್ಟ್ ಮಾಡ್ತೀರಾ. ಇಲ್ಲಿ ರಿಸ್ಕ್ ತುಂಬಾನೇ ಕಡಿಮೆ. ಡಿಜಿಟಲ್ ಪ್ರಾಮಿಸ್ ಇದು ತುಂಬಾ ಮುಖ್ಯ. ಈಗ ಸೋಷಿಯಲ್ ಮೀಡಿಯಾದ ಜಮಾನ. ನಿಮ್ಮ ಬಿಸ್ನೆಸ್ನ ಗ್ರೋ ಮಾಡೋದಕ್ಕೆ ಯಾವುದಾದ್ರೂ ಸೋಷಿಯಲ್ ಮೀಡಿಯಾನ ಉಪಯೋಗಿಸ್ಕೊಳ್ಳಿ. ನಿಮ್ಮ ಫಾಲೋವರ್ಸ್ ಹೆಚ್ಚಾದ ಹಾಗೆ ನಿಮ್ಮ ಬಿಸ್ನೆಸ್ ಕೂಡ ಒಳ್ಳೆ ಪ್ರಚಾರ ಸಿಗತ್ತೆ. ನಿಮಗೆ ಸೈಡ್ ಬೈ ಸೈಡ್ ಸೋಷಿಯಲ್ ಮೀಡಿಯಾದಿಂದ ಹಣನೂ ಬರ್ತಾ ಇರತ್ತೆ.